ಕನ್ನಡಿಗರ ಆರಾಧ್ಯ ದೈವ ಕರುನಾಡಿನ ಮುತ್ತು ಇನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಂದು 95ನೇ ಹುಟ್ಟುಹಬ್ಬದ ಸಂಭ್ರಮ. ಇಂದು ರಾಜ್ ಸಮಾಧಿಗೆ ಜನಸಾಗರವೇ ಇವತ್ತು ಹರಿದು ಬಂದಿತ್ತು. ಜಗತ್ತಿಗೆ ಒಬ್ಬರೇ ರಾಜ್ಕುಮಾರ್ ಎಂಬ ಅಭಿಮಾನದ ಸಮುದ್ರ ಕಂಡಿದ್ದು ಹೇಗೆ ಅನ್ನೋದರ ಕುರಿತಾಗಿ ನಾವು ನಿಮಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನು ತೋರಿಸ್ತೀವಿ ನೋಡಿ. ಇವತ್ತು ನಿನ್ನ ಬರ್ತ್ಡೇ ಅಲ್ವೇನಿಯಾ? ಹೌದು ಸರ್, ಇವತ್ತು ನಾನು ಹುಟ್ಟಿದ ದಿವಸ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಕನ್ನಡದ ಮುತ್ತಿನ ಹುಟ್ಟುಹಬ್ಬ, ರಾಜ್ ಇಲ್ಲದ 18ನೇ ಬರ್ತ್ಡೇ, ಸಮಾಧಿಗೆ ರಾಜ್ ಕುಟುಂಬದ ಪೂಜೆ. ಡಾಕ್ಟರ್ ರಾಜ್ಕುಮಾರ್ ಎಂಬ ಇತಿಹಾಸ ನಮ್ಮನ್ನಗಲಿ 18 ವರ್ಷಗಳು ಕಳೆದಿವೆ. ರಾಜ್ ಇಲ್ಲದ ಕನ್ನಡ ಚಿತ್ರರಂಗ ರಾಜನಿಲ್ಲದ ಆಸ್ಥಾನದಂತಾಗಿದೆ. ಇಂದು ಅವರ ನೆನಪಿನಲ್ಲೇ ಅಭಿಮಾನಿ ದೇವರುಗಳು ರಾಜ್ಕುಮಾರ್ ಅವರ ಪುಣ್ಯ ಭೂಮಿಗೆ ಬಂದು ಅವರ ಹೆಜ್ಜೆ ಗುರುತುಗಳನ್ನು ಸ್ಮರಿಸಿಕೊಂಡಿದ್ದಾರೆ. ರಾಜ್ ಸಿನಿಮಾಗಳ ಆ ಸುವರ್ಣ ಯುಗವನ್ನ ಮೆಲುಕು ಹಾಕಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ದೊಡ್ಡಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ಅಭಿಮಾನಿ ಜಾತ್ರೆಗೆ ಸಾಕ್ಷಿಯಾದ್ರು. ಬೆಳಗ್ಗೆಯೇ ರಾಜ್ ಸಮಾಧಿಗೆ ಬಂದು ಪೂಜೆ ಮಾಡಿ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ರು. ಇನ್ನು ಸಾವಿರಾರು ಅಭಿಮಾನಿಗಳು ರಾಜ್ ಸಮಾಧಿಗೆ ಭೇಟಿ ಕೊಡೋದನ್ನ ನೋಡಿದ ರಾಘಣ್ಣ, ಈಗಲೂ ಈ ಪ್ರೀತಿಯೇ ನಮ್ಮನ್ನ ಉಳಿಸಿರೋದು, ಅಪ್ಪನ ಫೋಟೋ ನೋಡಿಯೇ ನಾವೆಲ್ಲರೂ ದಿನ ಶುರು ಮಾಡೋದು ಅಂತ ರಾಜ್ ಚಿತ್ರಣದಲ್ಲಿ ಮುಳುಗಿ ಹೋದ್ರು. ನಮ್ಮ ತಂದೆಯವರಿಗೆ ಅಭಿಮಾನಿಗಳಿಂದ ಇಷ್ಟವಾಗಿರೋದನ್ನು ಹೇಳ್ತೀನಿ ಕೇಳಿ. ಅವ್ರು ಇದ್ದಾಗ ಹುಟ್ಟುಹಬ್ಬ ಮಾಡ್ತಿದ್ರು. ಅಲ್ಲಿ ಜನಗಳು ಬಂದು ಜೈಕಾರ ಹಾಕೋದು. ಅದರಲ್ಲಿ ಕೆಲವ್ರು ಏನು ಮಾಡೋರು, ಡ ಡ ಡ ಡ ಡ ಅಂತ ಹೇಳೋರು. ಅದನ್ನ ಅಪ್ಪಾಜಿ ಹಿಂಗೆ ನೋಡ್ರಿ ಅವ್ನ ಪಜಿತಿ ನೋಡ್ರಿ ಹೆಂಗೆ ಮಾಡ್ತೀನಿ, ಡ ಡ ಡ ಡಾಕ್ಟರ್ ರಾಜ್ಕುಮಾರ್ ಕಿ ಜೈ, ಅದನ್ನ ಭಾಳ ಇಷ್ಟಪಡೋರು. ಹಿಂಗೆ ನೋಡ್ತಾ ಇರೋರು. ಅದು ಇವತ್ತು ಅದು ಜ್ಞಾಪಕ ಆಗುತ್ತೆ. ಅಪ್ಪಾಜಿ ಅವ್ರನ್ನ ಅಭಿಮಾನಿಗಳು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಅದು ಅವರ ಅಭಿಮಾನಿಗಳಿರೋ ಒಂದು ಸೇತುವೆ. ಅದು ಅವ್ರು ಹಾಗೆ ಜೀವಂತವಾಗಿರ್ತಾರೆ. ಇನ್ನೂ 100 ವರ್ಷ ಆಗಲಿ ಇದು ಹೀಗೆ ಇರುತ್ತೆ. ಇನ್ನು 5 ವರ್ಷದಲ್ಲಿ ಅಪ್ಪಾಜಿ 100ನೇ ವರ್ಷ ಬರುತ್ತೆ. ಅವತ್ತು ಇಷ್ಟೇ ಚೆನ್ನಾಗಿ ಮಾಡೋಣ. ಈ ಗಲಾಟೆಯಲ್ಲೂ ಇವತ್ತು ಸರ್ಕಾರ ಇದನ್ನು ಮಾಡ್ತಾಯಿದೆ. ಅಪ್ಪಾಜಿಯವರು ಫಂಕ್ಷನ್ ಮಾಡ್ತಾಯಿದ್ದಾರೆ. ಅವ್ರ ಆಶೀರ್ವಾದ ನಿಮ್ಮ ಮೇಲಿರಲಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಇನ್ನು ರಾಜ್ ಎಂಬ ದಿವ್ಯ ಶಕ್ತಿ ನಮ್ಮಲ್ಲಿ ಸದಾ ಜೀವಂತವಾಗಿರುತ್ತೆ ಅಂತ ರಾಜವಂಶದ ಅಭಿಮಾನಿಗಳು ರಾಜ್ ಹಿಸ್ಟರಿಯನ್ನ ಮತ್ತೊಮ್ಮೆ ಹೆಕ್ಕಿ ತೆಗೆದ್ರು. ರಾಜ್ಕುಮಾರ್ಗೆ ರಾಜ್ಕುಮಾರ್ ಮಾತ್ರ ಸಾಟಿ, ಅದೊಂದು ಮರೆಯಲಾಗದ ನಕ್ಷತ್ರ ಅಂತ ರಾಜ್ಕುಮಾರ್ ಗುಣಗಾನ ಮಾಡಿದ್ರು. ಮಾನವೀಯತೆಯ ಮೌಲ್ಯದ ಪ್ರಯೋಗಶಾಲೆಯಲ್ಲಿ ಯಾರು ತೇರ್ಗಡೆ ಆಗ್ತಾರ ಅವರೇ ನಿಜವಾದ ಮನುಷ್ಯರು ಅಂತ ಒಬ್ಬ ನಿಜವಾದ ಮನುಷ್ಯ. ಆ ಮನುಷ್ಯನ ಕಾಳಜಿ ಇದೆಯಲ್ಲ, ಅದು ಬಹಳ ಮುಖ್ಯವಾದ ರಾಜ್ಕುಮಾರ್ ಅವರಿಗೆ. ಅವರ ಸಾರ್ವಜನಿಕವಾದ ನಡೆನುಡಿ ಇದೆಯಲ್ಲ, ಅದು ಎಲ್ರಿಗೂ ಮಾದರಿ. ಯಾರಿಗೊಂದು ತಾರಾ ಮೌಲ್ಯ ಬರುತ್ತೆ, ಅವರು ಹೇಗೆ ಸಮಾಜದಲ್ಲಿ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ರಾಜ್ಕುಮಾರ್ ಅವರ ಬಗ್ಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಸರಳತೆಗೆ ಸಂಪತ್ತಿನ ಸ್ಥಾನವನ್ನ ದೊರಕಿಸಿಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನು ಅಣ್ಣಾವ್ರ ಸಮಾಧಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ನಟ ಜಗ್ಗೇಶ್ ಅಣ್ಣಾವ್ರ ಗುಣಗಾನ ಮಾಡಿದ್ರು. ಜಗ್ಗೇಶ್ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾಗ ಅಣ್ಣಾವ್ರು ಹೇಳಿದ ಧೈರ್ಯದ ಬಗ್ಗೆ ಹೇಳುತ್ತಾ ಭಾವುಕರಾದ್ರು. ಬಹಳ ದೊಡ್ಡ ಒಂದು ಕೆಟ್ಟ ಕಾಲ ಅಂತ ಒಂದು 94ನೇ ಇಸ್ವಿ ನಾನು ಸುಮಾರು 4 ಬಸ್ ಪರ್ಚೇಸ್ ಮಾಡಿದ್ವಿ. ನಮ್ಮ ತಂದೆಯವರ ಆದೇಶದ ಮೇರೆಗೆ ಬೇರೆ ವ್ಯವಹಾರಗಳು ಮಾಡಿದ್ವಿ. ಎಲ್ಲವೂ ಫ್ಲಾಪ್ ಆದಂಥ ಸಮಯದಲ್ಲಿ ಭಾಳ ಡಿಸಾಸ್ಟ್ರು, ಅದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಪೀರಿಯಡ್ ಬಂದ್ಬಿಡ್ತದೆ. ಆಗ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡಿಬಿಟ್ಟಿದ್ದೆ ನಾನು. ನಿಮ್ಗೆ ನೆನಪಿದೆಯೋ? ಮಣಿಪಾಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ದೆ ನನಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ. ನನಗೆಲ್ಲ ಆದಮೇಲೆ ನನಗೆ ನೆನಪಾಗಿದ್ದು ಅಣ್ಣ ಅವರು ಅಲ್ಲಿಗೆ ಬಂದು ನನ್ನ ತಲೆ ಹತ್ರ ಕೂತಿ ತಲೆ ಸೌರಿ ಆಶೀರ್ವಾದ ಮಾಡಿ ನಿಂಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅವ್ರು ಜಪ ಮಾಡಿ ಎದ್ದೋಗಿದ್ರು. ನಿರ್ಮಾಪಕರಿಗೆ ಅನ್ನದಾತರ ಹೆಸರು ಕೊಟ್ಟ, ಅಭಿಮಾನಿಗಳಿಗೆ ದೇವರ ಸ್ಥಾನ ಕಲ್ಪಿಸಿದ ರಾಜ್ಕುಮಾರ್ ಕನ್ನಡಿಗರ ಮನಸ್ಸುಗಳಲ್ಲಿ ಎಂದೆಂದಿಗೂ ಜೀವಂತ. ಮತ್ತೆ ಮತ್ತೆ ರಾಜ್ ಎಂಬ ನಟನ ದೇವರು ಕನ್ನಡ ನೆಲದಲ್ಲೇ ಹುಟ್ಟಿ ಬರಲಿ ಎಂಬುದೇ ಅಭಿಮಾನಿಗಳ ಪ್ರೀತಿಯ ಕೂಗು, ಕರುಣಿನ ಕರೆ. ಯಶೋಧ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.